ಬಿಟ್ಬಿಟ್ಟು ತಾವು ಸುರಕ್ಷಿತವಾಗಿ ಹೋಗೋಕೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಮಾಡಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡೋ ಇವರಂತ ಜನ ಪ್ರತಿನಿಧಿಗಳನ್ನ ಇನ್ನು ಹಳ್ಳಿಗಾಡಿನ ಜನರ ಜೀವನ ಹೇಳಕ್ಕೆ ತೀರ್ದುಕಲ್ಲ. ಒಂದ್ಸಾರಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬಿಟ್ರೆ ಸಾಕು, ದಿನಬಳಕೆಯ ವಸ್ತುಗಳಿಂದ ಹಿಡಿದು ಸಾಮಾನ್ಯ ಜನರು ಬಳಸೋ ಗೃಹೋಪಯೋಗಿ ವಸ್ತುಗಳ ತನಕ ಹಿಗ್ಗ ಮುಗ್ಗ ರೈಟ್ ಏರಿಸ್ಬಿಡ್ತಾರೆ ಕಲ್ಲ. ಇದನ್ನ ಯಾವ ಜನಪ್ರತಿನಿಧಿಗಳಾರ ಬಂದು ಕೇಳಿದಾರಲ್ಲ. ಇವತ್ತು ರೈತ ಮತ್ತು ಒಬ್ಬ ಸಾಮಾನ್ಯ ಪ್ರಜೆ ಸಾವಿರಾರು ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿ ಸಾಯ್ತವನೆ. ಇಂಥ ಸಮಸ್ಯೆಗಳಿಗೆಲ್ಲ ಇನ್ನು 100 ವರ್ಷ ಆದ್ರೂ ಯಾವ ಸರ್ಕಾರ ಬಂದ್ರು ಪರಿಹಾರ ಕಂಡುಹಿಡಿಯಕ್ಕಾಗುದಿಲ್ಲ ಕಣ್ರಲ್ಲ. ಯಾಕೆ ಅಂದ್ರೆ ವೋಟ್ ಹಾಕುವಾಗ ಮಾತ್ರ ನಮ್ಗೆ ಮರುವಾದಿ, ಅದಾದ್ಮೇಲೆ ಅವರ ಒಣ ಪ್ರತಿಷ್ಠೆಗಳೇ ನಮ್ ಪಕ್ಷ ಹಿಂಗಾಗ್ಬೇಕು, ನಮ್ ಪಕ್ಷ ಹಿಂಗಾಗ್ಬೇಕು, ನಾವು ಅಧಿಕಾರ ಹಿಡಿಬೇಕು ಅಂತ ಇದ್ರಲ್ಲೇ ಕಾಲ ಕಳೀತಾ ಇದ್ದಾರೆ ಹೊರತು ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ, ಯಾವುದೇ ವ್ಯಕ್ತಿ ಆರಿಸಿ ಬಂದಾಗ ಆತ ತನ್ನ ಕುಟುಂಬ ತನ್ನ ಬಂಧು ಬಾಂಧವರ ಬಗ್ಗೆ ಕಾಳಜಿ ವಹಿಸ್ತಾನೆ ಹೊರತು ನಮ್ಮಂತವ್ರ ಬಗ್ಗೆ ಅಲ್ಲ ಕಣ್ರಲ್ಲ. ನಮಗೂ ಭ್ರಮೆ.